ನೆಲೆಸಿದ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರು 22ನೇ ವಯಸ್ಸಿಗೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಆದಂಥ ದೇವೇಗೌಡರ ಮೇಲೆ ಚುನಾವಣೆಗೆ ನಿಂತು 5,000 ಮತಗಳಿಂದ ಪರಾಭವಗೊಂಡರು. 22ನೇ ವಯಸ್ಸಲ್ಲೇ ಅವರು ಎದೆ ಕಿಚ್ಚು ಹಿಂದಕ್ಕೆ ಹೋಗ್ದಿರೋ ಅಜ್ಜೆ 22ನೇ ವರ್ಷಕ್ಕೆ ವಯಸ್ಸಲ್ಲಿ ತಿರುಗಿ ಚುನಾವಣೆಗೆ ನಿಂತ್ಕೊಂಡು ಮೊದಲನೇದಾಗಿ ಶಾಸಕರಾಗಿ ನಿಂತ್ಕೊಂಡು ಗೆದ್ದು ಅವತ್ತಿನಿಂದ 40 ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷದ ಒಂದು ಕಟ್ಟಡ ಆಗಿ ಏನೇ BJP ಅವರ ಇದು ಇನ್ನೊಂದು ಏನೇ ಅವ್ರಿಗೆ ಒತ್ತಡ ಬಂದರೂ ಕಾಂಗ್ರೆಸ್ ಪಕ್ಷನ ಕಟ್ಟಿ ಬೆಳೆಸುವಂಥ ಕೆಲಸ ಮಾಡಿದ್ದಕ್ಕೆ ಅವ್ರ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಇದು ಗೆಲುವು ಅವ್ರದ್ದೊಂದಲ್ಲ, ಇಡೀ ರಾಜ್ಯದ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಅವರು ಮುಂದೆ ಇನ್ನೂ ಒಳ್ಳೆ ಆಡಳಿತ 2 ವರ್ಷದಲ್ಲಿ ಏನು ಎತ್ತಿನ ಹೊಳೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಚಾಲನೆ ತಂದು ಬಹುತೇಕ ಒಂದು 80% ಕಾರ್ಯ ಮುಗಿದಿರುತ್ತೆ. ಇನ್ನು 20% ಎತ್ತಿನ ಹೊಳೆ ಇರುತ್ತೆ. ಅದನ್ನು ಕಂಪ್ಲೀಟ್ ಮಾಡೋವಂಥ ಕೆಲಸ ಮಾಡಲಿ ಅವರು. ಆ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ. ಹಾಗೆ ಏನವರು ಬೆಂಗಳೂರಿಗೆ ನೀರು ತರುವಂಥ ಮಹತ್ವದ ಕಾರ್ಯ ಇಟ್ಕೊಂಡವ್ರೆ, ಅದು ಕೂಡ ಯಶಸ್ವಿಯಾಗಿ ಆಗುತ್ತೆ. ಮುಂದೆ 28ನೇ ಚುನಾವಣೆ ಬಹುಮತದಿಂದ ಕಾಂಗ್ರೆಸ್ ಪಕ್ಷನ ತರುವಂಥ ಶಕ್ತಿ ಅವರು ಮತ್ತು ಸಿದ್ದರಾಮಯ್ಯ ಅವರ ಒಂದು ನಾಯಕತ್ವದಲ್ಲಿ ಆಗುತ್ತೆ ಅಂತೇಳಿ ಆಶಾಭಾವನೆ ಇಟ್ಕೊಂಡು ಇವತ್ತು ನಮ್ಮ ತಾಲೂಕು ಮಂಚೇಳಿ ತಾಲೂಕು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೆಲ್ಲ ಇವತ್ತು ಅವ್ರಿಗೆ ನಮ್ಮ ಪಕ್ಷಕ್ಕೆ ಮತ್ತು ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಗಣೇಶನ ಗುಡಿಯಲ್ಲಿ ಪೂಜೆ ಹಮ್ಮಿಕೊಂಡು ಅನ್ನದಾನ ಮಾಡಿ ಇವತ್ತು ಅವರು ಒಂದು ಖುಷಿನ ಹಂಚ್ಕೊತಾ ಇದ್ದಾರೆ. ಈ ಭಾಗದಲ್ಲಿ ಶಾಸಕರಿಗೆ ಸಚಿವ ಸ್ಥಾನ ಯಾರಿಗೆ ಸಿಗ್ಬೋದು ಅಂತ ನಿರೀಕ್ಷೆ? ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 3ನೇ ಬಾರಿಗೆ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರು ಗೆದ್ದಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ನಿಷ್ಠಾವಂತರಾಗಿರೋದ್ರಿಂದ 3 ಸಾರಿ ಶಾಸಕರಾಗಿ ಆಯ್ಕೆಯಾಗಿರೋದ್ರಿಂದ ನಮ್ಮ ಜಿಲ್ಲೆಗೆ ಸುಬ್ಬಾರೆಡ್ಡಿ ಅವರು ಸಿಕ್ಕಿದ್ರೆ ಹೆಚ್ಚಿನ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ, ಆಮೇಲೆ ಅವರು ಅನುಭವಸ್ಥರು ಆಗಿರೋದ್ರಿಂದ ಹೆಚ್ಚಿನ ಬಲ ಬಂದು ನಮ್ಮ ಜಿಲ್ಲೆಯಲ್ಲಿ ಪಕ್ಷನೂ ಸಂಘಟನೆ ಆಗುತ್ತೆ, ಅಭಿವೃದ್ಧಿನೇ ಆಗುತ್ತೆ ಅನ್ನೋ ಆಶಾಭಾವನೆ ನಮಗಿದೆ. ಮಾತಾಡಿ. ಕರ್ನಾಟಕದ 25ನೇ ಮುಖ್ಯಮಂತ್ರಿಗಳಾಗಿ ಈಗ ತಾನೇ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಪದಗ್ರಹಣ ಮಾಡಿರ್ತಕ್ಕಂಥ ನಮ್ಮೆಲ್ಲ ಅಚ್ಚುಮೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅದೆಲ್ಲ ಮಂಚೇನಹಳ್ಳಿಯ ಎಲ್ಲ ಗ್ರಾಮಸ್ಥರು ಎಲ್ಲ ತಾಲೂಕಿನಿಂದ ಅವರಿಗೆ ಶುಭಾಶಯವನ್ನು ಬಯಸ್ತಾ, ನಮ್ಮ ಪಕ್ಷ ನನ್ನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕರ್ನಾಟಕದಾದ್ಯಂತ ಹಮ್ಮಿಕೊಂಡು ಜನಗಳಿಗೆ ಅವರ ಆಶೋತ್ತರಗಳಿಗೆ ಅನುಗುಣವಾಗಿ ಮತ್ತು ಅವರ ಒಂದು ಆಡಳಿತ ವೈಖರಿ ಜನಗಳಿಗೆ ಹತ್ತಿರವಾಗಿ ಜನರಾಗಿ ಆಗಬೇಕು ಅಂತ ಈ ವಿನಾಯಕನನ್ನು ನಾವು ಪ್ರಾರ್ಥಿಸ್ತಾ ಈ ಮೂಲಕ ನಮ್ಮ ಹರ್ಷವನ್ನು ವ್ಯಕ್ತಪಡಿಸ್ತೀವಿ. ಜೈ ಹಿಂದ್, ಜೈ